ಮೊದಲ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ನೆದರ್ಲ್ಯಾಂಡ್ಸ್ ಎದುರು 17 ರನ್ಗಳ ಅಂತರದ ಗೆಲುವನ್ನ ಸಾಧಿಸಿದೆ. ಇನ್ನು ನೆದರ್ಲ್ಯಾಂಡ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಆಲ್ರೌಂಡಿಂಗ್ ಪ್ರದರ್ಶನ ತೋರಿದಂತಹ ಶೋಮ್ ದುಬೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಸಿಕ್ಕಿತು. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಶೋಮ್ ದುಬೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ ಅನ್ನ ಕಳೆದುಕೊಂಡು 193 ರನ್ಗಳನ್ನ ಹೊಡೆಯಿತು. ಟೀಮ್ ಇಂಡಿಯಾದ ಪರವಾಗಿ ಶೋಮ್ ದುಬೆ 31 ಎಸೆತದಲ್ಲಿ 66 ರನ್ ಅನ್ನು ಹೊಡೆದರು. ಇನ್ನು ಹಾರ್ದಿಕ್ ಪಾಂಡ್ಯ 21 ಎಸೆತದಲ್ಲಿ 30 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 194 ರನ್ಗಳ ಗುರಿಯನ್ನು ಪಡೆದಂತ ನೆದರ್ಲ್ಯಾಂಡ್ಸ್ 20 ಓವರ್ನಲ್ಲಿ 7 ವಿಕೆಟ್ ಅನ್ನ ಕಳೆದುಕೊಂಡು 176 ರನ್ಗಳನ್ನ ಹೊಡೆಯಿತು. ನೆದರ್ಲ್ಯಾಂಡ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ವರುಣ್ ಚಕ್ರವರ್ತಿ 14 ರನ್ಗಳಿಗೆ 3 ವಿಕೆಟ್ ಅನ್ನ ಪಡೆದುಕೊಂಡರೆ ಶೋಮ್ ದುಬೆ 35 ರನ್ಗಳಿಗೆ 2 ವಿಕೆಟ್ ಅನ್ನ ಪಡೆದುಕೊಂಡರು. ನೆದರ್ಲ್ಯಾಂಡ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಆಲ್ರೌಂಡಿಂಗ್ ಪ್ರದರ್ಶನ ತೋರಿದಂತ ಶೋಮ್ ದುಬೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿತು. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಮಾತನಾಡಿದಂತ ಶೋಮ್ ದುಬೆ, ಇದು ನಾನು ತೋರಿದಂತ ಪ್ರದರ್ಶನದಿಂದಾಗಿ ನನಗೆ ತುಂಬಾನೇ ಖುಷಿಯಾಗಿದೆ. ಸಾಧಾರಣವಾಗಿ ನಾನು ಬ್ಯಾಟಿಂಗ್ಗೆ ಬರಬೇಕಾದ್ರೆ ಕೋಚ್ ಮತ್ತು ಕ್ಯಾಪ್ಟನ್ ಸ್ಟ್ರೈಕ್ ರೇಟ್ ಅನ್ನ ಯಾವಾಗಲೂ ಜಾಸ್ತಿ ಇರುವಂತೆ ನೋಡಿಕೊ ಅಂತ ಹೇಳುತ್ತಾರೆ. ಆದರೆ ಇದು ನಾನು ಬ್ಯಾಟಿಂಗ್ ಬಂದಾಗ ತಂಡದ ಪರಿಸ್ಥಿತಿ ನನ್ನಿಂದ ಬೇರೆ ರೀತಿಯಾದಂತ ಬ್ಯಾಟಿಂಗ್ ಪ್ರದರ್ಶನವನ್ನು ನಿರೀಕ್ಷೆ ಮಾಡುತ್ತಿತ್ತು. ಹೀಗಾಗಿ ಆರಂಭದಲ್ಲಿ ಕೆಲವು ಬಾಲ್ಗಳನ್ನ ನಾನು ಬಿಗ್ ಶಾಟ್ ಹೊಡೆಯಲು ತೆಗೆದುಕೊಂಡೆ. ನಂತರ ಒಮ್ಮೆ ಸೆಟ್ಲ್ ಆದ ನಂತರ ಸರಾಗವಾಗಿ ರನ್ ಅನ್ನ ಗಳಿಸುತ್ತಾ ಹೋದೆ. ಮೊದಲ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡುವುದಕ್ಕೆ ಪಿಚ್ ಸ್ವಲ್ಪ ಕಠಿಣವಾಗಿತ್ತು. ಇಂತಹ ಪಿಚ್ ನಲ್ಲಿ 193 ರನ್ಗಳನ್ನ ನಮ್ಮ ತಂಡ ಕಲೆ ಹಾಕಿದ್ದು ನಿಜವೂ ಕೂಡ ಖುಷಿ ನೀಡುವ ವಿಚಾರ. ಇದು ನಮ್ಮ ತಂಡದ ಬಾಸ್ಗಳು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮಗೆ ಒಂದು ಸುಲಭವಾದಂತಹ ಜಯವನ್ನ ತಂದುಕೊಟ್ಟರು. ಅದರಲ್ಲೂ ವರುಣ್ ಚಕ್ರವರ್ತಿ ನೆದರ್ಲ್ಯಾಂಡ್ಸ್ ಎದುರು ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನ ತೋರಿದರು. ಇನ್ನು ನಾನು ಕೂಡ 2 ವಿಕೆಟ್ ಅನ್ನ ನೆದರ್ಲ್ಯಾಂಡ್ಸ್ ಎದುರು ಪಡೆದುಕೊಂಡು ಒಟ್ಟಾರೆಯಾಗಿ ನೆದರ್ಲ್ಯಾಂಡ್ಸ್ ಎದುರು ಒಂದು ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕೆ ಖುಷಿಯಾಗಿದೆ. ಲೀಗ್ ಹಂತದ 4 ಪಂದ್ಯಗಳಲ್ಲೂ ಕೂಡ ನಮ್ಮ ತಂಡ ಜಯವನ್ನು ಸಾಧಿಸಿದೆ. ಇನ್ನು ಸೂಪರ್ 8 ಪಂದ್ಯಗಳಲ್ಲೂ ಕೂಡ ನಮ್ಮ ತಂಡ ಖಂಡಿತವಾಗಿಯೂ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಬಾರಿ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತವೆ ಎಂಬ ನಂಬಿಕೆಯಲ್ಲಿ ನಾನು ಇದ್ದೇನೆ ಎಂಬ ಮಾತನ್ನ ಶೋಮ್ ದುಬೆ ಸಂದರ್ಭದಲ್ಲಿ ಹೇಳಿದರು.